ಇವತ್ತು ನಾನು ಎಲ್ಲರ ಎದುರಿಗೆ ಅವಳನ್ನ ನನ್ನ ತೊಡ ಮೇಲೆ ಕೂರಿಸ್ಕೊಳ್ತೀನಿ. ಕೃಷ್ಣ, ಅದೇನ್ ಬೇಕಾದ್ರೂ ಆಗ್ಲಿ, ದ್ರೌಪದಿಯ ಗೌರವ ಉಳಿಲೇಬೇಕು. ಇಲ್ಲಾಂದ್ರೆ ಸರ್ವನಾಶ ಆಗತ್ತೆ. ಜಗತ್ತೇ ನೋಡತ್ತೆ. ಯಾವ ಹೆಣ್ಣಿಗೆ ಪ್ರೀತಿಯ ಶಕ್ತಿ ಇದೆಯೋ ಅವಳು ಮಹಾಪ್ರಳಯನೂ ತರ್ತಾಳೆ. ಸೈನಿಕ, ಇಷ್ಟೊತ್ತಲ್ಲಿ ನೀನಿಲ್ಲಿ? ನಿನ್ಗಷ್ಟು ಗೊತ್ತಿಲ್ವಾ ರಾಣಿ ವಾಸಕ್ಕೆ ಪುರುಷರು ಬರೋದಕ್ಕೆ ಅಪ್ಪಣೆ ಇಲ್ಲ ಅಂತ? ನಾನು ಯುವರಾಜ ದುರ್ಯೋಧನರ ಸಂದೇಶ ತಗೊಂಡು ಬಂದಿದ್ದೆ. ಈ ಕೋಣೆ ಮಹಾರಾಣಿ ಗಾಂಧಾರಿದು, ದುರ್ಯೋಧನಂದಲ್ಲ. ನನ್ನ ಕ್ಷಮಿಸ್ಬಿಡಿ. ರಾಜ ದರ್ಬಾರಿನಲ್ಲಿ ಜೂಜಾಟ ನಡೀತಾ ಇದೆ. ಅಲ್ಲಿ ಪಾಂಡವರು ತಮ್ಮನ್ನಲ್ಲದೆ ತಮ್ಮ ರಾಜ್ಯ, ಬೊಕ್ಕಸ ಎಲ್ಲದರ ಜೊತೆಗೆ ನಿಮ್ಮನ್ನು ಪಣಕ್ಕಿಟ್ಟಿದ್ದಾರೆ. ಹಾಗೆ ಅತ್ಯಂತ ದುಃಖದಿಂದ ನಿಮಗೆ ಈ ವಿಷಯ ನಾನು ಹೇಳಬೇಕಾಗಿದೆ. ಅದು ಸಾಮ್ರಾಟ ಯುಧಿಷ್ಠಿರ ತಮ್ಮನ್ನ ದುರ್ಯೋಧನರ ಜೊತೆ ಜೂಜಾಟದಲ್ಲಿ ಸೋತೋಗಿದ್ದಾರೆ. ನನ್ನ ಸೋತಿದ್ದಾರೆ ಅಂದ್ರೆ ಅರ್ಥ ನಾನು ಯಾವುದೋ ವಸ್ತು ಅಲ್ಲ, ಕುಲವಧು. ಅವರು ಎಲ್ಲವನ್ನು ಸೋತ ಮೇಲೆ ನಿಮ್ಮನ್ನ ಪಣಕ್ಕಿಟ್ಟಿದ್ದು. ಹಾಗೆ ಈ ಸಮಯದಲ್ಲಿ ನಾನು ಯುವರಾಜ ದುರ್ಯೋಧನರ ದೂತ, ಮತ್ತೆ ನೀವು ಅವರ ದಾಸಿ. ನನ್ನನ್ನ ಕ್ಷಮಿಸ್ಬಿಡಿ. ಆದ್ರೆ ಯುವರಾಜ ದುರ್ಯೋಧನ ನಿಮ್ಗೆ ಈಗಲೇ ದರ್ಬಾರಿಗೆ ಬರೋದಕ್ಕೆ ಅಪ್ಪಣೆ ಮಾಡಿದ್ದಾರೆ. ಸೈನಿಕ, ಏನ್ ಹೇಳ್ತಿದ್ಯಾ ನೀನು? ನಮ್ಮ ಕುಲವಧುಗೆ ಇಂಥ ಸಂದೇಶ ಕೊಟ್ಟಿದ್ದಕ್ಕೆ ನಿನಗೆ ಶಿಕ್ಷೆ ಆಗಿ ನಾನೀಗ್ಲೇ ನಿನ್ ತಲೆಯನ್ನ ಮುಂಡದಿಂದ ಬೇರೆ ಮಾಡ್ಬಿಡ್ತೀನಿ. ನಾನು ರಾಜಾಜ್ಞೆಯ ಮುಂದೆ ಅಸಹಾಯಕ ಮಾತೆ. ನನ್ನ ಕ್ಷಮಿಸ್ಬಿಡಿ. ನಿನಗೆ ನಿನ್ ಪ್ರಾಣದ ಬಗ್ಗೆ ಸ್ವಲ್ಪನಾದ್ರೂ ಚಿಂತೆ ಇದ್ರೆ ಈ ಕ್ಷಣದಲ್ಲಿ ಇಲ್ಲಿ ಹೊರಟು ಹೋಗು. ಹಾಗೆ ದುರ್ಯೋಧನನ್ಗೆ ಹೋಗಿ ಹೇಳು, ಕುರುವಂಶದ ಕುಲವಧು ಅವನಿಗೆ ಸವಾಲ್ ಹಾಕಿದಾಳೆ. ಈ ವಿಷಯನ ಮನಸ್ಸಿಂದ ತೆಗೆದು ಹಾಕ್ಲಿ. ನಾನು ಅವನ್ ಹೇಳಿದ್ದಕ್ಕೆ, ಈ ಪಾಂಚಾಲಿ ಅವನ್ ಹೇಳಿದ್ದಕ್ಕೆ ಸಭೆಗೆ ಹೋಗ್ಬಿಡ್ತಾಳ. ಒಬ್ಳು ಕ್ಷತ್ರಿಯಳನ್ನ ದಾಸಿ ಅನ್ಕೊಳ್ಳೋ ಧೈರ್ಯ ಮಾಡಿದ್ರೆ ಅದ್ರ ಪರಿಣಾಮ ಬಹಳ ಭಯಂಕರವಾಗಿರುತ್ತೆ. ಅವನು ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ನನ್ನನ್ನ ಸೋಲು ಗೆಲುವಿನ ಪಂಥಕ್ಕೆ ಇಟ್ಟಿರೋ ಆ ರಾಜ್ಯಸಭೆಗೆ ಹೋಗಿ ಹೇಳು. ಪಾಂಚಾಲಿ ಯಾರಿಗೂ ದಾಸಿ ಅಲ್ಲ. ಇದೇನ್ ಅನ್ಯಾಯ ನಡೀತಿದೆ ರಾಜ್ಯಸಭೆಯಲ್ಲಿ? ದುರ್ಯೋಧನ ರಾಜವಂಶದ ಮರ್ಯಾದೆನ ಮರ್ತು ಬಿಟ್ಟಿದ್ದಾನ. ನಾನು ಈ ವಿಷಯನ ಅಕ್ಕನ ಹತ್ರ ಮಾತಾಡ್ಬೇಕು. ದ್ರೌಪದಿ, ನೀನ್ ಚಿಂತೆ ಮಾಡ್ಬೇಡ. ಬರಲಿ ಇವತ್ತು ಆ ದಾಸಿ ತುಂಬಿದ ಸಭೆಗೆ. ಇವತ್ತು ಆ ಅಹಂಕಾರಿಗೆ ಗೊತ್ತಾಗುತ್ತೆ ಒಬ್ಬ ವೀರ ಪುರುಷನ ಅವಮಾನ ಮಾಡಿದ್ದಕ್ಕೆ ದಂಡನೆ ಏನ್ ಸಿಗುತ್ತೆ ಅಂತ. ನೀನು ವೀರ ಅಲ್ಲ, ನೀನು ಹೇಳಿ. ಇದು ನಿನ್ನ ವೀರತ್ವ ಅಲ್ಲ, ಮೋಸ. ನಾನ್ ನಿನ್ನ ಈಗ್ಲೇ ಮುಗಿಸ್ಬಿಡ್ತೀನಿ. ನೀನೇನ್ ಮುಗಿಸ್ತೀಯೋ ದಾಸ? ನಿನ್ನ ಭುಜಬಲ ಈಗ ಅಣ್ಣನ ಅಧೀನದಲ್ಲಿದೆ. ನಿಂತ್ಕೋ ದುರ್ಯೋಧನ, ಇದು ಕೊನೆ ಎಚ್ಚರಿಕೆ. ಇಲ್ಲ ಅಂದ್ರೆ ನಿಮ್ಮ ಸೋದರರಲ್ಲಿ ಯಾರು ಜೀವಂತವಾಗಿ ಉಳಿಯೋದಿಲ್ಲ. ಏ ದಾಸನ ನಡವಳಿಕೆ ಪಾಲನೆ ಮಾಡು. ನಿನ್ನ ಒಡೆಯನ ವಿರುದ್ಧ ಮಾತಾಡೋಕೆ ಭಯ ಆಗೋದಿಲ್ವಾ? ನಿನ್ನ ಮಾತಿನಿಂದ ನನ್ನ ಕೋಪ ಇನ್ನೂ ಜಾಸ್ತಿ ಮಾಡಬೇಡ. ನನ್ನ ಮನಸ್ಸು ಏನಿದ್ರು ಆ ದಾಸಿನ ನೋಡ್ಬೇಕು ಅಂತ ಇದೆ. ಇವತ್ತು ನಾನು ಆ ದಾಸಿನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳ ಅಹಂಕಾರನು ಮುರಿತೀನಿ. ಆಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗೋದು. ಮಿತ್ರ ದುರ್ಯೋಧನ, ನೀನು ರಾಜ್ಯ, ಹಣ, ಸೇನೆ ಏನ್ ಬೇಕಾದ್ರೂ ತಗೋ. ಆದ್ರೆ ನಾನು ಒಂದು ಕೇಳ್ಕೊತೀನಿ, ಒಂದು ಹೆಣ್ಣಿನ ಅವಮಾನ ಮಾಡಬೇಡ. ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಮಿತ್ರ ಕರ್ಣ, ನೀನೇನಾದ್ರೂ ನನ್ನ ಮಿತ್ರ ಅನ್ಕೊಂಡಿದ್ರೆ ಮಿತ್ರ ಧರ್ಮನ ಪಾಲನೆ ಮಾಡು. ನಿನ್ನ ಮಿತ್ರನಿಗೆ ಜೊತೆಯಾಗಿರೋ.
ಅದಕ್ಕಾಗಿ ನೀನು ನನ್ನ ಜೊತೆ ನಿಂತ್ಕೊಂಡು ಆ ದಾಸಿಗೆ ಅವಮಾನ ಮಾಡೋದಕ್ಕೆ ನೀನು ಸಹಾಯ ಮಾಡ್ಬೇಕು. ದುರ್ಯೋಧನ, ನೀನು ಮರ್ಯಾದೆಯ ಎಲ್ಲ ಮಿತಿಯನ್ನು ಮೀರಿಬಿಟ್ಟಿದ್ದೀಯಾ. ಏನು ನಿನ್ನ ಮನಸ್ಸಿನಲ್ಲಿ ನಿಮ್ಮ ತಂದೆ, ನಿನ್ನ ಗುರು ಮತ್ತೆ ನನ್ನ ಮೇಲೆ ಯಾವ ರೀತಿಯಾದ ಗೌರವನು ಉಳಿದಿಲ್ವಾ? ನೆನಪಿರಲಿ, ಇದು ನಿಯಮಕ್ಕೆ ವಿರುದ್ಧ. ನಮ್ಮ ಕುಲದ ಸ್ತ್ರೀಯರು ಹೀಗೆಲ್ಲ ರಾಜಸಭೆಗೆ ಬರೋ ಹಾಗಿಲ್ಲ. ಪಿತಾಮಹ ಭೀಷ್ಮ, ಈ ಕುಲದ ಹೆಣ್ಣಲ್ಲ ಅವಳು, ಒಬ್ಬಳು ದಾಸಿ. ಈಗ ಅವಳು ನನ್ನ ದಾಸಿ. ಈ ಷಡ್ಯಂತ್ರ ನೀನೇ ಮಾಡಿರೋದು, ಇದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ನ ಸೋದರರ ವಿನಾಶಕ್ಕೆ ಕಾರಣ ನೀನೇ ಆಗ್ತೀಯ. ಇದರ ಸೂಚನೆ ಇವತ್ತು ಸಿಕ್ತು. ಹೇಳು, ಯಾಕೆ ಮಾಡ್ತಾ ಇದೀಯಾ ಇದನ್ನೆಲ್ಲ? ಪಿತಾಮಹ ಭೀಷ್ಮ, ಪಾಂಡವರ ಸೋಲಿನ ತಪ್ಪನ್ನ ಪೂರ್ತಿ ನನ್ನ ಮೇಲೆ ಹಾಕ್ತಾ ಇದ್ದೀರಾ. ಏನಾದ್ರೂ ಪಾಂಡವರು ದುರ್ಬಲರಾಗಿದ್ರೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಕ್ಷಮಿಸಿ ಯುವರಾಜ. ದೇವಿ ದ್ರೌಪದಿ ರಾಜಸಭೆಗೆ ಬರೋದಕ್ಕೆ ನೇರವಾಗಿ ತಿರಸ್ಕರಿಸ್ಬಿಟ್ರು. ಆ ದಾಸಿ ಅಹಂಕಾರ ಇದನ್ನ ಕೇಳಿ ಕೂಡ ಕಡಿಮೆ ಆಗ್ಲಿಲ್ವಾ? ಅದು ಅವಳ ಗಂಡ ಅವಳನ್ನ ಈ ಜೂಜಾಟದಲ್ಲಿ ಸೋತಿದ್ದಾರೆ ಅಂತ. ಅವರು ಹೇಳಿದ್ರು ಆ ದುಷ್ಟ ದುರ್ಯೋಧನನ ಎದುರಿಗೆ ಬರಲ್ಲ ಅಂತ. ಪ್ರಾಯಶಃ ಇಷ್ಟು ಗೌರವ ದಾಸಿಗೆ ಕೊಟ್ಟಿದ್ದು ತಪ್ಪಾಯ್ತೇನೋ. ಈಗ ಏನಾಗುತ್ತೆ ಅಂದ್ರೆ ಅವಳಿಗೆ ಗೊತ್ತಾಗುತ್ತೆ ದಾಸಿ ಅಂದ್ರೆ ಏನು ಅಂತ. ಅಣ್ಣ ದುರ್ಯೋಧನ, ನಿಮ್ಮ ಅಪ್ಪಣೆ ಇದ್ರೆ ನಾನು ಆ ದಾಸಿನ ಎಳ್ಕೊಂಡು ಬಂದು ನಿಮ್ಮ ಕಾಲ್ ಹತ್ರ ಹಾಕ್ತೀನಿ. ಖಂಡಿತ ತಮ್ಮ. ಹೋಗು, ಆ ದಾಸಿನ ಕೇಶವನ್ನ ಹಿಡಿದು ತುಂಬಿದ ಸಭೆಗೆ ಎಳ್ಕೊಂಡ್ ಬಾ. ಇವತ್ತು ಆ ದಾಸಿಯ ಮಾನ ಮರ್ಯಾದೆ ಎಲ್ಲವನ್ನ ಈ ಸಭೆಯಲ್ಲಿ ಚೂರು ಚೂರು ಮಾಡ್ತೀನಿ. ಹೋಗು, ಅವಳನ್ನ ಎಳ್ಕೊಂಡು ಸಭೆ ಕರ್ಕೊಂಡ್ ಬಾ. ನಿನ್ನ ಆಜ್ಞೆ ಅಣ್ಣ. ಕೃಷ್ಣ, ಈ ಹಸ್ತಿನಾಪುರದ ರಾಜಸಭೆಯಲ್ಲಿ ಏನ್ ನಡೀತಿದೆ? ಕೃಷ್ಣನ ಗೆಳತಿಯ ಒಬ್ಬ ನಾರಿಯ ಇಂಥ ಅವಮಾನ. ಏನ್ ಈ ಸಭೆಯಲ್ಲಿ ಕೂತಿರುವಂತ ದಿಗ್ವಿಜಯ್ ಮತ್ತೆ ಪ್ರತಾಪಿ ರಾಜರಲ್ಲಿ ಒಬ್ಬರೂ ಇಲ್ವಾ ಈ ಅನರ್ಥನ ವಿರೋಧಿಸೋದಕ್ಕೆ? ಏನ್ ಎಲ್ಲರೂ ಸಾಮರ್ಥ್ಯಹೀನರಾಗ್ಬಿಟ್ರಾ? ಇದೇ ತಾನೇ ಸಮಸ್ಯೆ ರಾಧಾ. ಈ ಎಲ್ಲ ದಿಗ್ವಿಜಯಿ ರಾಜರು, ಈ ಮಹಾರಥಿಗಳು ಇವರ ರಕ್ತ ಸಂಬಂಧದ ಮೋಹದ ಕಾರಣದಿಂದ ಮೌನವಾಗಿ ಕೂತಿದ್ದಾರೆ. ಇಲ್ಲ ಅಂದಿದ್ರೆ ಅವ್ರ ಸಾಹಸದ ಕಾರಣದಿಂದ, ಅವರ ಬಲ ಪ್ರದರ್ಶನದಿಂದ ಇದನ್ನ ತಡೆದು ನಿಲ್ಲಿಸಬಹುದಾಗಿತ್ತು. ಆದ್ರೆ ನಾನು ಈ ಅನರ್ಥನ ನೋಡೋಕಾಗಲ್ಲ. ಸಾಕು, ಈಗ ನೀನೇ ಹೋಗ್ಬೇಕು. ನಿಲ್ಲಿಸ್ಬೇಕು ನಿನ್ನ ಗೆಳತಿ ದ್ರೌಪದಿಯ ಅಪಮಾನ. ಖಂಡಿತವಾಗ್ಲೂ ರಾಧಾ. ಆದ್ರೆ ಈಗ ಈ ಪ್ರಪಂಚ ಅದನ್ನ ನೋಡ್ಲಿ ಬಿಡು. ಪತನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಬಿಡು. ಪತನದ ಸಮಯದಲ್ಲಿ ಮನುಷ್ಯ ಏನೇನ್ ಮಾಡ್ತಾನೆ, ಯಾವ ಮಿತಿಗಳನ್ನ ಮೀರ್ತಾನೆ. ಒಂದ್ ವೇಳೆ ಈ ಕುತಂತ್ರನ ಸರಿಯಾದ ಸಮಯದಲ್ಲಿ ತಡಿದೆ ಹೋದ್ರೆ ಆಗ ಈ ಕುತಂತ್ರ ಎಲ್ಲವನ್ನು ಸರ್ವನಾಶ ಮಾಡಿಬಿಡುತ್ತೆ. ಹಸ್ತಿನಾಪುರದ ಸಂಸ್ಕಾರದ ಮೇಲೆ ಸಮಸ್ತ ಪ್ರಪಂಚಕ್ಕೆ ಎಷ್ಟು ಹೆಮ್ಮೆ ಇದೆಯೋ, ಇವತ್ತು ಅದರ ರಾಜಸಭೆಯಲ್ಲಿ ಎಂಥ ಕಳಂಕ ಆಗತ್ತೆ ಅಂದ್ರೆ ಅದರ ಕಲೆನ ಎಷ್ಟೇ 1000 ವರ್ಷಗಳಾದರೂ ತೊಳೆಯೋದಕ್ಕಾಗಲ್ಲ. ದುರ್ಯೋಧನ, ನಿನ್ನ ನಿಚ್ಛೆಗೆ ವಿರುದ್ಧವಾಗಿ ಜೂಜಾಟನ ಆಡ್ದೆ. ಆದ್ರೆ ನೀನು ಈ ರೀತಿ ಖಂಡಿತವಾಗಿ ದ್ರೌಪದಿಗೆ ಅವಮಾನ ಮಾಡಬಾರ್ದು. ಅಪ್ಪಾಜಿ, ಈಗ ದ್ರೌಪದಿ ನಿಮಗೆ ಕುಲವಧು ಅಲ್ಲ, ಅವಳು ನಾನು ಗೆದ್ದಿರೋ ದಾಸಿ. ದಾಸಿ ಹಾಗೆ ಒಬ್ಬ ದಾಸಿ ಜೊತೆ ನಾನು ಏನ್ ಬೇಕಾದ್ರೂ ಮಾಡಬಹುದು. ನಾನು ಮಾಡ್ತಾ ಇರೋದಲ್ಲ. ನಿಮಗೇನಾದ್ರೂ ಸರಿ ಇಲ್ಲ ಅಂತ ಅನ್ಸಿದ್ರೆ ಇವತ್ತು ಇದೇ ಕ್ಷಣದಲ್ಲಿ ಹಸ್ತಿನಾಪುರ ಬಿಟ್ಟು ಹೊರಟೋಗ್ತೀನಿ. ಎಲ್ಲಿ ನನ್ನ ಅಧಿಕಾರಕ್ಕೆ ಭಂಗ ಬರುತ್ತೋ ಅಲ್ಲಿ ನಾನು ಖಂಡಿತ ಇರೋದಿಲ್ಲ. ಇಲ್ಲ ಪುತ್ರ, ಹಾಗೆಲ್ಲ ಹೇಳ್ಬೇಡ. ಮಹಾಮಂತ್ರಿ ವಿದುರ, ನನ್ ಪುತ್ರ ಏನ್ ಮಾಡ್ತಾ ಇದ್ದಾನೋ ಅದು ಸರಿಯಾಗೇ ಇದೆ. ಇದೇನ್ ಹೇಳ್ತಿದ್ದೀರಾ ಮಹಾರಾಜ? ನೀವು ನಿಮ್ಮ ಪುತ್ರ ವ್ಯಾಮೋಹದಲ್ಲಿ ಹೀಗೆ ತಪ್ಪನ್ನು ಸರಿ ಅಂತ ಹೇಳ್ತಾ ಇದ್ದೀರಲ್ಲ. ಪಿತಾಮಹ, ನೀವು ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನನ್ನ ತೀರ್ಮಾನದಲ್ಲಿ ಯಾವ ಚ್ಯುತಿನೂ ಇಲ್ಲ. ಏನಾದ್ರೂ ಚ್ಯುತಿ ಇದ್ರೆ ಅದು ಹಸ್ತಿನಾಪುರದ ಭಾಗ್ಯದಲ್ಲೇ ಇದೆ. ಅದು ಇವತ್ತು ಈ ಕ್ಷಣದಲ್ಲಿ ನನ್ನ ಹಾಗೆ ಅಸಹಾಯಕವಾಗಿದೆ. ಹಾಗಾದ್ರೆ ಸರಿ ಮಹಾರಾಜ, ನೀವು ಅಸಹಾಯಕರು, ಆದ್ರೆ ನಾನಲ್ಲ.
ನಾನು ಈ ಪಾಪಕ್ಕೆ ಭಾಗಿ ಆಗೋದಿಲ್ಲ. ಅದಕ್ಕೆ ಇದೇ ಕ್ಷಣದಲ್ಲಿ ಈ ಸಭೆಯನ್ನ ತ್ಯಾಗ ಮಾಡ್ತೀನಿ. ಕ್ಷಮಿಸ್ಬಿಡಿ ಮಹಾರಾಜ, ನನಗೂ ಇನ್ನು ಈ ಸಭೆಯಲ್ಲಿ ಇರೋದಕ್ಕಾಗಲ್ಲ. ಈ ರಾಜ್ಯಸಭೆಯಲ್ಲಿ ನಾನು ಕೂಡ ಇರೋಕ್ಕಾಗ್ತಿಲ್ಲ ಮಹಾರಾಜ. ಪಿತಾಮಹ, ನಿಮ್ಮ ಪ್ರತಿಜ್ಞೆಯನ್ನ ನೆನಪು ಮಾಡ್ಕೊಳ್ಳಿ. ನಾವು ಅಲ್ಲೇ ಕೂತಿರ್ತೀವಿ, ಹಾಗೆ ಅವಶ್ಯಕತೆ ಬಂದಾಗ ಆಟ ಕೂಡ ನಿಲ್ಲಿಸ್ತೀವಿ. ಶಕುನಿ, ನಿನ್ನ ಕಾರಣದಿಂದ ಇವತ್ತು ನನ್ನ ಮೊಮ್ಮಗ ಕುರುಕುಲದ ಮರ್ಯಾದೆ ತೆಗಿತಿದ್ದಾನೆ. ಜೀವನ ಪೂರ್ತಿ ಈ ಕುಲದ ಮರ್ಯಾದೆ ಕಾಪಾಡೋದಕ್ಕೆ ಸದಾ ಕಾರ್ಯೋನ್ಮುಖನಾಗಿದ್ನು. ಅದಕ್ಕೆ ಈ ದೌರ್ಭಾಗ್ಯ ಬೇಕಿತ್ತ? ಇದಕ್ಕಿಂತ ಒಳ್ಳೇದಂದ್ರೆ ಈ ಕುಲನೇ ನಾಶ ಆಗೋದು. ಸತ್ಯ ಹೇಳಿದ್ರೆ ನೀವು ಗಂಗಾಪುತ್ರ, ನಮ್ಮ ಇಷ್ಟು ವರ್ಷದ ತಪಸ್ಸಿನ ಫಲ ಇಷ್ಟೆಲ್ಲ ಕಹಿಯಾಗಬಾರದು. ಎದ್ದೇಳು ಪಾಂಚಾಲಿ, ಅಲ್ಲ ದಾಸಿ. ನೀನು ಅಣ್ಣ ದುರ್ಯೋಧನನ ಅಪ್ಪಣೆನ ಉಲ್ಲಂಘಿಸಿದ್ಯಾ. ಈಗ ನಾನ್ ನಿನ್ನ ತುಂಬಿದ ಸಭೆಗೆ ಎಳ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸದ್ದು, ಈಗ ನೀನು ಬಲ ಪ್ರಯೋಗದಿಂದ ನನ್ನನ್ನ ಸಭೆ ಕರ್ಕೊಂಡು ಹೋಗ್ತೀಯಾ? ಮೂರ್ಖ, ನಿನಗೆ ಇಷ್ಟು ಗೊತ್ತಿಲ್ವಾ? ನಾನು ನಿನಗೆ ಅತ್ತಿಗೆ. ಸಂಬಂಧಗಳಿಗೆ ಕಳಂಕ ತರೋ ನೀನು ಮತ್ತೆ ಆ ದುಷ್ಟ ದುರ್ಯೋಧನ ಪಾಪಾಗ್ನಿನಲ್ಲಿ ಸುಟ್ಟು ಹೋಗ್ತೀರಾ. ಅಹಂಕಾರ, ಅಹಂಕಾರ. ಹೌದಾ, ಇನ್ನೂ ಅಹಂಕಾರ ಉಳ್ಕೊಂಡಿದ್ಯಾ ನಿನ್ನಲ್ಲಿ? ಅಲ್ಲಿ ನಿನ್ನ 5 ಗಂಡಂದಿರು ನಿನ್ನ ಜೂಜಲಿ ಸೋತಿರುವಾಗ್ಲೂ ಈಗ ನೀನು ದಾಸಿ ಆಗ್ಬಿಟ್ಟಿದ್ಯಾ ದ್ರೌಪದಿ. ಮತ್ತೆ ದಾಸಿಯರು ರಾಣಿಯರ ಹಾಗೆ ಹಠ ಮಾಡೋದಿಲ್ಲ. ಇವತ್ ನಾನ್ ನಿನಗ್ ತಿಳಿಸ್ತೀನಿ ರಾಜ ಆದೇಶಕ್ಕೆ ಏನು ಅರ್ಥ ಅಂತ. ಹಾಗೆ ನಿನ್ನ ಉದ್ದವಾದ ಕೂದ್ಲಿಂದ ನಿನ್ನ ಎಳ್ಕೊಂಡು ತುಂಬಿದ ಸಭೆಗೆ ಕರ್ಕೊಂಡು ಹೋಗ್ತೀನಿ. ಹೊರಡೋಣವಾ ದಾಸಿ? ನನ್ನ ಹತ್ರಕ್ಕೆ ಬರ್ಬೇಡ ದುಷ್ಟ. ಎಚ್ಚರ ದೂರ್ತ, ನನಗೆ ಕೈ ಸೋಕ್ಸಿದ್ರೆ ಸತ್ತು ಹೋಗ್ತೀಯ. ಹೌದಾ, ನೀನ್ ನನ್ನ ಸಾಯಿಸ್ತೀಯ? ನನ್ನಂತ ಮಹಾರಥಿ ಮೇಲೆ ಪ್ರಹಾರ ಮಾಡ್ತೀಯ? ನನ್ನ ಮೇಲೆ ಪ್ರಹಾರ ಮಾಡ್ದ್ಯಾ ನೀನು? ಈಗ ನೋಡು ನಾನೇನ್ ಮಾಡ್ತೀನಿ ಅಂತ. ಬಿಡು ನನ್ನ ದುಷ್ಟ. ನಿನಗೆ ಇಂಥ ದುಸ್ಸಾಹಸನ? ದುಷ್ಟ ನಡೆ.
ನಡಿ ದಾಸಿ. ಬಿಡು ಧೂರ್ತ. ಪಶುರೂಪಿ ದುಶ್ಯಾಸನಿಗೆ ಎಷ್ಟು ಸತ್ಯ ಕೂಡ ಗೊತ್ತಿಲ್ವಾ? ಕುಲವಧುವಿನ ಇಂಥ ಅವಮಾನ ಅವನನ್ನು ನರಕಕ್ಕೆ ತಳ್ಳುತ್ತೆ ಅಂತ. ಕುಲವಧು ಲಕ್ಷ್ಮಿ ಪ್ರತಿರೂಪ ಆಗಿರ್ತಾಳೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಈಗ ಅವಳ ಅವಮಾನ ಅಂದ್ರೆ ಮಹಾ ಪಾಪ. ದುಶ್ಯಾಸನ ಮೂರ್ಖ. ಆದ್ರೆ ಆ ಎಲ್ಲ ಮಹಾರಥಿಯರಿಗೂ ಸತ್ಯ ತಿಳಿದಿದ್ರೂ ಕೂಡ ಅವನನ್ನ ತಡೆಯೋದಕ್ಕಾಗ್ಲಿಲ್ಲ. ಅದರ ಅರ್ಥ ಸಮಸ್ತ ಪರಿವಾರ ಈ ಪಾಪದಲ್ಲಿ ಭಾಗಿಯಾಗಿದ್ದಾರೆ. ದುಶ್ಯಾಸನ, ಯಾವ ಕೈಯಿಂದ ನೀನು ದ್ರೌಪದಿ ಕೂತನ ಮುಟ್ಟಿದೆಯೋ ಆ ಕೈನ ನಾನು ಕಿತ್ತು ಬಿಸಾಕ್ತೀನಿ. ಯಾವ ಮೋಡ ಗುಡುಗುತ್ತೋ ಅದು ಮಳೆ ಕೊಡಕ್ಕಾಗಲ್ಲ ಭೀಮಾ. ನಿನ್ನ ಕೆಲಸ ನನ್ನ ಆದೇಶವನ್ನ ಪಾಲನೆ ಮಾಡೋದು. ಶಾಂತವಾಗಿರೋ, ಇಲ್ಲ ಅಂದ್ರೆ ನಿನ್ನ ಮೂರ್ಖತನಕ್ಕೆ ದಂಡನೆ.
ನನ್ನ ದಾಸಿ ನಿನ್ನ ಹೆಂಡತಿಗೆ ಸಿಗುತ್ತೆ. ಏ ದಾಸಿ, ಸ್ವಲ್ಪ ನಿನ್ನ ಮುಖ ತೋರ್ಸು. ನಾವು ನೋಡ್ತೀವಿ ನಿನ್ನ ಮುಖದಿಂದ ಅಹಂಕಾರ ಇಳಿದಿದೆಯೋ ಇಲ್ವೋ. ಯಾವ ಜೂಜಿನ ಮಧ್ಯದಲ್ಲಿ ನೀನು ಈ ಅಧರ್ಮ ಮಾಡ್ತಾ ಇದೆಯೋ ದುಷ್ಟ? ಆ ಜೂಜಿನ ನಿಜವಾದ ಜಾಗ ನಾನ್ ನಿನಗೆ ತೋರಿಸ್ತೀನಿ. ನಿಮ್ಮಲ್ಲಿ ಯಾರೊಬ್ರು ಈ ದುಷ್ಟನ್ನ ತಡಿತಾ ಇಲ್ಲ. ಯಾಕೆ ಈ ಪಾಪಿ ಕೃತ್ಯನ ಎಲ್ರೂ ಮೌನವಾಗಿ ಯಾಕೆ ನೋಡ್ತಾ ಇದ್ದೀರಾ? ಈ ಮೌನವೇ ಇವರ ಭಾಗ್ಯ. ನಿನ್ನು 5 ಗಂಡಂದಿರು ನನಗೆ ದಾಸರು. ಅವರು ನಿನ್ನನ್ನ ಪಣಕ್ಕಿಟ್ಟು ನಿನ್ನನ್ನು ಸೋತಿದ್ದಾರೆ. ಬಾ ದಾಸಿ, ಬಾ, ನಿನ್ನ ಹೊಸ ಯಜಮಾನನ ತೊಡೆ ಮೇಲೆ ಕೂತ್ಕೋ. ಬಾ ಬಾ. ಇದು ನನ್ನ ಆದೇಶ ನಿನಗೆ. ನೀಚ ಪಾಪಿ, ನಿನ್ನ ನಾಶ ಆಗತ್ತೆ. ದುರ್ಯೋಧನ, ನಿನ್ನ ಆ ತೊಡೆ ಮುರಿದ ಇದ್ರೆ ನನ್ನ ಹೆಸರು ಭೀಮ ಅಲ್ಲ. ನಿನ್ನ ಮೃತ್ಯು ಆಗೋದೆ ನನ್ನ ಕೈಯಿಂದ. ದ್ರೌಪದಿ ಅವಮಾನದ ಪ್ರತೀಕಾರವನ್ನ ಇನ್ನು ನಾನು ನಿನ್ನ ರಕ್ತದಿಂದ ತೀರಿಸ್ಕೋತೀನಿ ದುರ್ಯೋಧನ. ಇಲ್ಲ ಇಲ್ಲ ಭೀಮಾ, ನೀನು ಹಾಗೆಲ್ಲ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ತುಂಬಿದ ಸಭೆಯಲ್ಲಿ ನಾನು ನಿನ್ನ ಹೆಂಡತಿನ ನನ್ನ ಒಳಗ್ ಮಾಡ್ಕೊಳ್ತೀನೋ, ನೀವು ಒಬ್ಬೊಬ್ಬ ಪಾಂಡವರು ನಾಚಿಕೆಯಿಂದಾನೇ ಸತ್ತು ಹೋಗ್ತೀರಾ. ಸಾಕ್ ನಿಲ್ಸು. ನೀನೇನಾದ್ರೂ ಇದಕ್ಕೆ ಪ್ರಯತ್ನ ಪಟ್ರೆ ನನ್ನ ಕ್ರೋಧಾಗ್ನಿ ಹಸ್ತಿನಾಪುರ